ನೋಡುವುದಕ್ಕೆ ಇಷ್ಟು ಚಂದವಾಗಿ ಕಾಣ್ತಿರುವ ಅಷ್ಟೇ ರುಚಿಯಾಗಿರುವ ಗರಿಗರಿಯಾದ ಕರ್ಜಿಕಾಯಿ ತುಂಬಾ ದಿನಗಳವರೆಗೂ ಇಟ್ಟರು ಕೆಡದೆ ತುಂಬಾನೇ ರುಚಿಯಾಗಿ ಗರಿಗರಿಯಾಗಿರ್ಬೇಕಾ? ಹಾಗಾದ್ರೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಗರಿಗರಿಯಾದ ಕರ್ಜಿಕಾಯಿ ಮಾಡಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಸುಲಭ ವಿಧಾನದಲ್ಲಿ ಗರಿಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ 2 ಬಟ್ಟಲಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಚಿರೋಟಿ ರವೆನ ಹಾಕಿ ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕುತ್ತಾ ಹಿಟ್ಟನ್ನ ನಾವು ಕೈಯಿಂದಲೇ ಈ ಒಂದು ಹದದಲ್ಲಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಕಲಿಸಿದಂತಹ ಈ ಹಿಟ್ಟಿಗೆ ನಾವು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಚೆನ್ನಾಗಿ ನಾದಿಸ್ಕೊಳ್ಬೇಕು. ಹಿಟ್ಟು ಹೇಗಿರ್ಬೇಕಂದ್ರೆ ನಮ್ಮ ಕೈಗಾಗಲಿ ಕೈ ಬೆರಳಿಗಾಗಲಿ ಅಂಟದ ತರಹ ಹಿಟ್ಟನ್ನ ನಾವು ಈ ರೀತಿ ನೀಟಾಗಿ ಕಲ್ಸ್ಕೊಳ್ಬೇಕು. ಹಿಟ್ಟು ನೆನೆಯೋದಕ್ಕೋಸ್ಕರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 15 ನಿಮಿಷ ಹಾಗೆ ಇಡಬೇಕು. ಈ ಸಮಯದಲ್ಲಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ 1 ಬಟ್ಟಲಷ್ಟು ಹುರಿಗಡಲೆಯನ್ನ ಹಾಕಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದನ್ನಿವಾಗ ನಾವು ಜರಡಿ ಮಾಡಿ ಪೌಡರ್ ಮತ್ತೆ ಹುರಿಗಡಲೆ ಚೂರನ್ನ ಈ ರೀತಿ ಸಪ್ರೇಟ್ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ಅಥವಾ ನಾವು ಕುಟ್ಟಾಣಿ ಸಹಾಯದಿಂದಲೇ ಹುರಿಗಡಲೆಯನ್ನ ಕುಟ್ಟಿ ಈ ರೀತಿ ಚೂರುಗಳನ್ನಾಗಿ ಮಾಡಿ ತೆಗೆದಿಟ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಪೌಡರ್ ವೇಸ್ಟ್ ಆಗೋದಿಲ್ಲ. ಇವಾಗ ಒಂದು ಬಿಸಿಯಾದ ಪಾತ್ರೆಗೆ ತುರಿದಂತಹ ಕೊಬ್ಬರಿ ತುರಿಗಳನ್ನ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಕರ್ಜಿಕಾಯಿನ ಜಾಸ್ತಿ ಮಾಡ್ತಿರೋದ್ರಿಂದ 2 ಪ್ಲೇಟಷ್ಟು ಕೊಬ್ಬರಿ ತುರಿಗಳನ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ಇವಾಗ ಸ್ಟವ್ನ ಸಿಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ನಾವು ಪುಡಿ ಮಾಡಿಟ್ಟಂತಹ ಹುರಿಗಡಲೆ ಚೂರುಗಳನ್ನ ಹಾಕೊಳ್ಬೇಕು. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ಟವ್ನ ನಾವು ಸಿಮ್ನಲ್ಲೇ ಇಟ್ಕೊಂಡು ಇವುಗಳನ್ನ ಫ್ರೈ ಮಾಡ್ಕೋಬೇಕು. ಇದಿವಾಗ ಆಗಿದೆ. ಇದಕ್ಕಿವಾಗ 1 ಬಟ್ಟಲಷ್ಟು ಬಿಳಿ ಎಳ್ಳನ್ನ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ರೀತಿ ಎಲ್ಲವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹೂರ್ಣನ ರೆಡಿ ಮಾಡ್ಕೊಳ್ಳೋದ್ರಿಂದ ಬಹಳ ದಿನಗಳವರೆಗೂ ಇಟ್ಟರು ಇದು ಕೆಡೋದಿಲ್ಲ. ನಮಗೆ ಬೇಕಂದಾಗ ಬಿಸಿ ಬಿಸಿಯಾಗಿ ನಾವು ಕರ್ಜಿಕಾಯಿಗಳನ್ನ ಮಾಡ್ಕೋಬಹುದು. ಇದಕ್ಕಿವಾಗ ನಾನಿಲ್ಲಿ 2.5 ಬಟ್ಟಲಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ನಿಮ್ಮ ಅಳತೆಗೆ ಅನುಗುಣವಾಗಿ ಸಕ್ಕರೆನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಇದರ ಘಮ ಮತ್ತು ನೀವೀಗ ನೋಡ್ತಿದ್ದೀರಲ್ಲ ಈ ಒಂದು ಹದದಲ್ಲಿ ಕಂಡು ಬಂದ್ರೆ ಇದು ರೆಡಿಯಾಗಿದೆ ಅಂತಾನೆ ಅರ್ಥ. ಈಗ ನಾವು ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗಲು ಒಂದು ಸೈಡಲ್ಲಿ ಇದನ್ನ ಎತ್ತಿಡಬೇಕು. ಬೇಕಾದ್ರೆ ನಾವು ನೈಟೇ ಇದನ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ನಾವು ಕರ್ಜಿಕಾಯಿನ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ 15 ದಿನ ಇಟ್ಟರು ಇದು ಕೆಡೋದಿಲ್ಲ. ಬಿಸಿಯಾದ ಕಡಾಯಿಗೆ ಕರ್ಜಿಕಾಯಿ ಮುಳುಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಅದು ಕಾಯೋದಿಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಈ ಸಮಯದಲ್ಲಿ ಹಿಟ್ಟನ್ನ ಲಟ್ಸಿ ಕರ್ಜಿಕಾಯಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೆನೆಸಿರ್ತಕ್ಕಂತಹ ಹಿಟ್ಟನ್ನ ಇನ್ನೊಂದ್ಸಾರಿ ಚೆನ್ನಾಗಿ ನಾದಿಸ್ಕೊಂಡು ನಮಗೆ ಲಟ್ಸೋದಿಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದ ಹಿಟ್ಟನ್ನ ತಗೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇದಕ್ಕೆ ಸ್ವಲ್ಪ ಹಿಟ್ಟು ಸವರಿ ಪೂರಿ ಹಿಟ್ಟಿನ ಅದಕ್ಕೆ ಈ ರೀತಿ ಲಟ್ಟಿಸ್ಕೊಳ್ಬೇಕು. ಇದನ್ನಿವಾಗ ಕರ್ಜಿಕಾಯಿ ಮೋಲ್ಡ್ ಮೇಲೆ ಹಾಕೋಬೇಕು. ನೀವೀಗ ನೋಡ್ತಿದ್ದೀರಲ್ಲ ಈ ರೀತಿ ಶಾಪ್ಗಳಲ್ಲಿ ಕರ್ಜಿಕಾಯಿ ಮಾಡುವ ಮೋಲ್ಡ್ಗಳು ಸಿಗುತ್ತೆ. ನೀವು ಕೂಡ ಬೈ ಮಾಡ್ಬೋದು. ಇದ್ರ ಮೇಲೆ ನಾವು ಲಟ್ಸಿರ್ತಕ್ಕಂತಹ ಹಿಟ್ಟನ್ನ ಹಾಕಿ ನಾವು ರೆಡಿ ಮಾಡಿಟ್ಟಂತಹ ಹೂರ್ಣವನ್ನ ಒಂದೊಂದು ಸ್ಪೂನ್ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಪ್ರೆಸ್ ಮಾಡಿ ಉಳಿದಂತಹ ಹಿಟ್ಟನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಹೋಗಬೇಕು. ರಿಮೂವ್ ಮಾಡಿ ಓಪನ್ ಮಾಡಿ ನೋಡಿದರೆ ಚಂದವಾದ ಕರ್ಜಿಕಾಯಿ ರೆಡಿ. ಇದೇ ರೀತಿ ಎಲ್ಲ ಕರ್ಜಿಕಾಯಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ನೀವೀಗ ನೋಡ್ತಿರ್ಬೋದು ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನಿವಾಗ ಕಾದ ಎಣ್ಣೆಯಲ್ಲಿ ಹಾಕಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿವಾಗ ಒಂದೊಂದಾಗಿ ಕರ್ಜಿಕಾಯಿಗಳನ್ನ ಹಾಕೊಳ್ತಾ ಹೋಗ್ತೇನೆ. ಸರಿ ಸುಮಾರು 9 ಕರ್ಜಿಕಾಯಿಗಳನ್ನ ಇದು ತಗೊಳ್ತು. ಈ ರೀತಿ ಎಲ್ಲವೂ ಚೆನ್ನಾಗಿ ಬೇಯೋ ರೀತಿ ಸ್ಪೇಸ್ ಇರೋ ತರ ನಾವು ಕರ್ಜಿಕಾಯಿಗಳನ್ನ ಹಾಕೋಬೇಕು. 1-2 ನಿಮಿಷ ಬಿಟ್ಟು ಎಲ್ಲ ಕರ್ಜಿಕಾಯಿಗಳನ್ನ ಈ ರೀತಿ ತಿರುವಾಕೊತ್ತಾ ಒಂಬಣ್ಣ ಬರೋವರೆಗೂ ಮಧ್ಯಮ ಉರಿಯಲ್ಲಿಯೇ ಕರ್ಜಿಕಾಯಿಗಳನ್ನ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು.
ಕರ್ಜಿಕಾಯಿ ಮಾಡುವಾಗ ಕರ್ಜಿಕಾಯಿ ಗರಿಗರಿಯಾಗಿ ಬರಬೇಕಂದ್ರೆ ಹಿಟ್ಟನ್ನ ತುಂಬ ನೆನೆಸೋದಕ್ಕೆ ಹೋಗ್ಬಾರ್ದು. ಹಿಟ್ಟು ತುಂಬ ನೆಂದೋದ್ರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಪೂರಿ ಥರ ಉಬ್ಬಿ ಬರುತ್ತೆ. ಇದರಿಂದ ಕರ್ಜಿಕಾಯಿ ಶೇಪು ಹಾಳಾಗುವುದರ ಜೊತೆಗೆ ಕರ್ಜಿಕಾಯಿ ಕೂಡ ಬೇಗ ಮೆತ್ತಗಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಇಷ್ಟು ಒಂಬಣ್ಣ ಬಂದರೆ ಸಾಕು. ಇದಿವಾಗ ರೆಡಿಯಾಗಿದೆ. ನೀಟಾಗಿ ಎಣ್ಣೆನೆಲ್ಲ ಸೋರಿಸಿ ಒಂದು ಪ್ಲೇಟ್ನಲ್ಲಿ ಎಲ್ಲವನ್ನು ತೆಗೆದಿಟ್ಕೊಂಡ್ರೆ ಬಿಸಿ ಬಿಸಿಯಾದ ಗರಿಗರಿಯಾದ ಕರ್ಜಿಕಾಯಿ ಸವಿಯಲು ರೆಡಿ. ನಿಮ್ಮೆಲ್ಲರಿಗೂ ಈ ಸ್ವೀಟ್ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.